ನಮಸ್ಕಾರ ಸ್ನೇಹಿತರೆ, ಕುತೂಹಲ ವಿಜ್ಞಾನ ಪುಸ್ತಕ 8ನೇ ತರಗತಿ 2ನೇ ಪಾಠ ಅಗೋಚರ ಜೀವಜಗತ್ತು ನಮ್ಮ ಬರಿಗಣ್ಣಿನ ಆಚೆ. ಈ ಪಾಠದಲ್ಲಿ ನಾವು ಸೂಕ್ಷ್ಮ ಜೀವಿಗಳ ಕುರಿತು ಅಭ್ಯಾಸ ಮಾಡ್ತಾ ಇದ್ದೇವೆ. ಈಗಾಗಲೇ ನಿಂತ ನೀರಿನಲ್ಲಿ ಮತ್ತು ಮಣ್ಣಿನಲ್ಲಿ ಯಾವೆಲ್ಲ ಸೂಕ್ಷ್ಮ ಜೀವಿಗಳು ಇರ್ತದೆ ಅನ್ನೋದನ್ನ ತಿಳ್ಕೊಂಡಿದ್ದೇವೆ. ಜೊತೆಗೆ ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳು ಮಣ್ಣಿನ ಫಲವತ್ತತೆಯನ್ನ ಹೇಗೆ ಹೆಚ್ಚಿಸುತ್ತದೆ ಅನ್ನೋದನ್ನು ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ತಾವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ದಲ್ಲಿ ಅದರ ಲಿಂಕ್ ಇದೆ, ಅಲ್ಲಿಂದ ಆ ವಿಡಿಯೋವನ್ನ ನೋಡಬಹುದು. ಇನ್ನು ಈ ವಿಡಿಯೋದಲ್ಲಿ ನಾವು ಸೂಕ್ಷ್ಮ ಜೀವಿಗಳು ನಾವು ದಿನನಿತ್ಯ ಆಹಾರ ಉತ್ಪಾದನೆ ಮಾಡುವಾಗ ನಮಗೆ ಯಾವ ರೀತಿ ಸಹಾಯಕಾರಿಯಾಗಿದೆ ಅನ್ನೋದನ್ನ ಒಂದು ಚಟುವಟಿಕೆಯ ಮೂಲಕ ಇಲ್ಲಿ ತಿಳ್ಕೊಳ್ಬೇಕು. ಚಟುವಟಿಕೆ ಈ ರೀತಿ ಇದೆ. 2 ಬಟ್ಟಲುಗಳನ್ನ ತೆಗೆದುಕೊಂಡು ಎ ಮತ್ತು ಬಿ ಅನ್ನ ಅದರ ಮೇಲೆ ಗುರುತಿಸಿಕೊಳ್ಬೇಕು. 2 ಬಟ್ಟಲಿನಲ್ಲಿ ಸುಮಾರು 200 ಗ್ರಾಂದಷ್ಟು ಗೋಧಿ ಅಥವಾ ಮೈದಾ ಹಿಟ್ಟನ್ನ ಹಾಕಿ 1 ಚಿಟಿಕೆ ಸಕ್ಕರೆಯನ್ನು ಕೂಡ ಸೇರಿಸಬೇಕು. ನಂತರ ಎ ಬಟ್ಟಲಿನಲ್ಲಿ ಅಥವಾ ಎ ಪಾತ್ರೆಯಲ್ಲಿ ಸ್ವಲ್ಪ ಪ್ರಮಾಣದ ಈಸ್ಟ್ ಪುಡಿಯನ್ನ ಸೇರಿಸಬೇಕು. ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗತ್ತೆ. ನಂತರ ಪಾತ್ರೆ ಬಿ ನಲ್ಲಿ ಯಾವುದೇ ಈಸ್ಟ್ ಅನ್ನ ತೆಗೆದುಕೊಳ್ಳಬಾರದು, ಯಾಕಂದ್ರೆ ಫಲಿತಾಂಶವನ್ನ ನಾವು ಇಲ್ಲಿ ಹೋಲಿಕೆ ಮಾಡಿ ನೋಡ್ಲಿಕ್ಕೆ ನಮ್ಗೆ ಬಹಳಷ್ಟು ಸಹಾಯಕವಾಗುವಂತದ್ದು. 2 ಬಟ್ಟಲುಗಳ ಹಿಟ್ಟನ್ನು ಬೆಚ್ಚಗಿನ ನೀರು ಸೇರಿಸಿ ಕಲಿಸಿ ಮೃದುವಾದ ಹಿಟ್ಟನ್ನ ತಯಾರಿಸಬೇಕು. ನಂತರ ಹಿಟ್ಟನ್ನು ಒದ್ದೆಯಾದ ಬಟ್ಟೆಯಿಂದ ಮುಚ್ಚಿ ಬೆಚ್ಚಗಿನ ಸ್ಥಳದಲ್ಲಿ ಇಡಬೇಕು. ಸುಮಾರು 4-5 ಗಂಟೆಗಳ ನಂತರ ಆ 2 ಬಟ್ಟಲುಗಳನ್ನ ಗಮನಿಸಬೇಕು. ಇಲ್ಲಿ ಚಿತ್ರದಲ್ಲಿ ತೋರಿಸುವ ಹಾಗೆ ಎ ಬಟ್ಟಲು ಮತ್ತೆ ಬಿ ಬಟ್ಟಲನ್ನ ಗಮನಿಸಿದಾಗ ಎ ಬಟ್ಟಲಿನಲ್ಲಿರುವಂತಹ ಹಿಟ್ಟು ಉಬ್ಬಿರ್ತದೆ, ಬಿ ಬಟ್ಟಲಿನಲ್ಲಿರುವಂತಹ ಹಿಟ್ಟು ನಾವು ಹೇಗೆ ಕಲಿಸಿಟ್ಟಿದ್ವಲ್ಲ ಹಾಗೆ ಇರ್ತದೆ. ಈ ಕುರಿತು ಒಂದು ಸಣ್ಣ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ. Take flour and sugar in bowls A and B. Add yeast to bowl A and mix it well. Knead both with warm water to make soft. Cover them and keep in a warm place. Observe the rise after 4 to 5 hours. Dough A has risen and become fluffy. It now has a characteristic fermented smell. ಆ ವಿಡಿಯೋವನ್ನ ನೋಡಿದಿರಲ್ಲ. ಈಗ ನಾವಲ್ಲಿ ಏನ್ ಗಮನಿಸ್ತೇವಂದ್ರೆ ಎ ಬಟ್ಟಲಿನ ಹಿಟ್ಟು ಸ್ವಲ್ಪ ಉಪ್ಪಿರ್ತದೆ ಮತ್ತು ಮೃದುವಾಗಿರ್ತದೆ, ಜೊತೆಗೆ ವಿಭಿನ್ನವಾದ ವಾಸನೆಯನ್ನು ಕೂಡ ಅದು ಹೊಂದಿರ್ತದೆ. ಇನ್ನು ಇದಕ್ಕೆಲ್ಲ ಏನು ಕಾರಣ ಅಂತ ತಿಳ್ಕೊಳ್ಬೇಕು. ಇದು ಏಕೆ ಉಂಟಾಗುತ್ತದೆ? ಇದರಲ್ಲಿ ಈಸ್ಟ್ ನ ಒಂದು ಪಾತ್ರ ಏನು, ಅಲ್ಲಿ ಸಕ್ಕರೆಯನ್ನ ಕೂಡ ಸೇರಿಸಿದ್ವಿ. ಹಾಗಾದ್ರೆ ಆ ಸಕ್ಕರೆಯನ್ನ ಸೇರಿಸುವ ಕಾರಣವೇನು, ಜೊತೆಗೆ ಬೆಚ್ಚಗಿನ ನೀರನ್ನೇ ಯಾಕೆ ನಾವು ಸೇರಿಸಿದ್ವಿ? ಇವೆಲ್ಲ ಪ್ರಶ್ನೆಗಳಿಗೆ ನಾವೀಗ ಉತ್ತರವನ್ನ ಕಂಡುಹಿಡಿಬೇಕು. ಇದಕ್ಕೆಲ್ಲ ಕಾರಣವನ್ನ ಒಂದೊಂದಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಈಸ್ಟ್ ಅನ್ನುವುದೇನಿದೆಯಲ್ಲ, ಅದೊಂದು ರೀತಿಯ ಸೂಕ್ಷ್ಮ ಜೀವಿ. ಇದು ಶಿಲೀಂಧ್ರಗಳು ಅನ್ನುವಂತ ಗುಂಪಿಗೆ ಸೇರಿರುವಂತ ಸೂಕ್ಷ್ಮ ಜೀವಿ ಆಗಿದೆ. ಈ ಈಸ್ಟ್ಗಳು ಬೆಚ್ಚಗಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಅದರಿಂದಲೇ ನಾವು ಸ್ವಲ್ಪ ಬಿಸಿ ಇರುವಂತ ನೀರನ್ನ ಸೇರಿಸಿದ್ವಿ. ಜೊತೆಗೆ ಸಕ್ಕರೆ ಒಂದು ಮಾಧ್ಯಮದಲ್ಲೂ ಕೂಡ ಈಸ್ಟ್ ನ ಬೆಳವಣಿಗೆ ವೇಗವಾಗಿ ಆಗುವಂತದ್ದು. ಅವುಗಳ ಬೆಳವಣಿಗೆಗೆ ಬೇಕಾದ ಶಕ್ತಿಯನ್ನು ಬಿಡುಗಡೆ ಮಾಡಲು ಮತ್ತು ಜೀವಕ್ರಿಯೆಗಳನ್ನು ನಡೆಸಲು ಇತರ ಜೀವಿಗಳಂತೆ ಈಸ್ಟ್ ಕೂಡ ಉಸಿರಾಡುವಂತ ಕ್ರಿಯೆಯನ್ನ ನಡೆಸ್ತಾ ಇರ್ತದೆ. ಆ ಉಸಿರಾಡುವಂತ ಕ್ರಿಯೆ ನಡೆಸುವಾಗ ಅಲ್ಲಿ ಅದು ನಾವೇನ್ ಹಿಟ್ಟಲ್ಲಿ ಮಿಶ್ರಣ ಮಾಡಿದ್ವಲ್ಲ, ಆ ಹಿಟ್ಟನ್ನ ಅಥವಾ ಆಹಾರವನ್ನ ವಿಭಜಿಸುವಂತ ಕಾರ್ಯವನ್ನ ಅಲ್ಲಿ ಮಾಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಿಡುಗಡೆ ಆಗ್ತದೆ. ಇದು ಗುಳ್ಳೆಗಳನ್ನ ಉಂಟು ಮಾಡುವುದರಿಂದ ಹಿಟ್ಟು ಉಬ್ಬುವಂತೆ ಮಾಡಿ ಮೃದುವಾಗಿಸಲಿಕ್ಕೆ ಸಹಾಯವಾಗಿದೆ. ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಪ್ರಮಾಣದ ಆಲ್ಕೋಹಾಲ್ ಕೂಡ ಅಲ್ಲಿ ಉತ್ಪಾದನೆ ಆಗುವುದರಿಂದ ಅಲ್ಲಿ ಹಿಟ್ಟು ಉಬ್ಬುವುದರ ಜೊತೆಗೆ ಒಂದು ವಿಭಿನ್ನ ವಾಸನೆಯನ್ನ ಕೂಡ ಹೊಂದಿರ್ತದೆ. ಈಸ್ಟ್ ನ ಈ ಒಂದು ವಿಶೇಷ ಗುಣದಿಂದಲೇ ಈಸ್ಟ್ ಗಳನ್ನ ನಾವು ಬ್ರೆಡ್ ಗಳ ತಯಾರಿಕೆಯಲ್ಲಿ, ಕೇಕ್ ಗಳ ತಯಾರಿಕೆಯಲ್ಲಿ, ಬೇಕರಿಗಳಲ್ಲಿ ಹೆಚ್ಚಾಗಿ ಬಳಸ್ತೇವೆ. ಈಸ್ಟ್ ನ ಜೊತೆಗೆ ಕೆಲವೊಮ್ಮೆ ನಾವು ಲ್ಯಾಕ್ಟೋಬೆಸಿಲಸ್ ನಂತಹ ಬ್ಯಾಕ್ಟೀರಿಯಾಗಳನ್ನು ಕೂಡ ಬಳಕೆ ಮಾಡ್ತೇವೆ. ಇವುಗಳನ್ನ ಇಡ್ಲಿ, ದೋಸೆ, ಭಟೂರ ಇವುಗಳನ್ನೆಲ್ಲ ತಯಾರಿಸಲಿಕ್ಕೆ ಅಲ್ಲಿ ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ ಅನ್ನು ನಾವು ಬಳಕೆ ಮಾಡುವಂತದ್ದು. ಸೊ ಈ ರೀತಿ ಸೂಕ್ಷ್ಮ ಜೀವಿಗಳಾದಂತಹ ಈಸ್ಟ್ ಬ್ಯಾಕ್ಟೀರಿಯಾಗಳು ನಮಗೆ ಆಹಾರ ಉತ್ಪಾದನೆಯಲ್ಲಿ ಸಹಾಯಕವಾಗಿದೆ. ಜೊತೆಗೆ ಇಲ್ಲಿ ಇನ್ನೊಂದು ಆಕ್ಟಿವಿಟಿ ಕೂಡ ಇದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಇದರಿಂದ ಕೂಡ ಈ ಒಂದು ಬ್ಯಾಕ್ಟೀರಿಯಾಗಳು ಯಾವ ರೀತಿ ನಮಗೆ ಸಹಾಯಕವಾಗಿದೆ ಅನ್ನೋದನ್ನ ತಿಳ್ಕೊಳ್ಬಹುದು. 2 ಸಣ್ಣ ಗಾಜಿನ ಬಟ್ಟಲುಗಳನ್ನ ತೆಗೆದುಕೊಂಡು ಅವುಗಳಿಗೆ ಎ ಮತ್ತು ಬಿ ಅನ್ನ ಗುರುತಿಸಬೇಕು. ಎ ಬಟ್ಟಲಿನಲ್ಲಿ ಉಗುರು ಬೆಚ್ಚಗಿನ ಹಾಲನ್ನು ಮತ್ತು ಬಿ ಬಟ್ಟಲಿನಲ್ಲಿ ತಣ್ಣನೆಯ ಹಾಲನ್ನು ತೆಗೆದುಕೊಳ್ಳಬೇಕು. ಈಗ ಪ್ರತಿ ಬಟ್ಟಲಿಗೆ 1 ಸಣ್ಣ ಚಮಚ ಮೊಸರನ್ನ ಸೇರಿಸಬೇಕು ಮತ್ತು ಅದನ್ನ ಚೆನ್ನಾಗಿ ಮಿಶ್ರಣ ಮಾಡಬೇಕು. 2 ಬಟ್ಟಲುಗಳನ್ನ ಮುಚ್ಚಿ
ಎ ಬಟ್ಟಲನ್ನ ನಾವು ಬೆಚ್ಚಗಿನ ಸ್ಥಳದಲ್ಲಿ ಇಡಬೇಕು ಮತ್ತು ಬಿ ಬಟ್ಟಲನ್ನ ರೆಫ್ರಿಜಿರೇಟರ್ನಂತ ತಂಪಾದ ಸ್ಥಳಗಳಲ್ಲಿ ಕೆಲವು ಗಂಟೆಗಳ ಕಾಲ ಅಥವಾ ರಾತ್ರಿ ಇಡೀ ಅದರಲ್ಲಿ ಇಡಬೇಕು. ನಂತರ ಎರಡೂ ಬಟ್ಟಲುಗಳನ್ನು ತೆಗೆದುಕೊಂಡು ಅದರಲ್ಲಿ ಆದಂತ ಬದಲಾವಣೆಗಳನ್ನ ಗಮನಿಸಬೇಕು. ಆ ಬದಲಾವಣೆಯನ್ನ ಇಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ, ಆ ಕೋಷ್ಟಕದಲ್ಲಿ ತಾವು ತುಂಬಬೇಕಾಗತ್ತೆ. ಸೊ ಕೋಷ್ಟಕ ಯಾವ ರೀತಿ ಇದೆ ನೋಡೋಣ. ಇಲ್ಲಿ 2 ಕಾಲಂ ಕೊಟ್ಟಿದ್ದಾರೆ. ಹಾಲಿನ ಗೋಚರತೆಯಲ್ಲಿ ಉಂಟಾಗುವ ಬದಲಾವಣೆ ಎ ಮತ್ತು ಬಿ, ಹಾಲಿನ ಬಣ್ಣದಲ್ಲಿ ಉಂಟಾಗುವಂತ ಬದಲಾವಣೆ ಪಾತ್ರೆ ಎ ಮತ್ತು ಬಿ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಕೂಡ ಇಲ್ಲಿ ಬರಿಬೇಕಾಗ್ತದೆ. ಮೊದಲಿಗೆ ಊಹೆ, ಅಂದ್ರೆ ಪ್ರಯೋಗ ಮಾಡುವಾಗ ನಾವು ಕೆಲವೊಂದು ರಿಸಲ್ಟ್ ಅನ್ನ ಊಹೆ ಮಾಡ್ಕೊಳ್ತೇವೆ, ಆ ಕುರಿತು ಅಲ್ಲಿ ತಾವು ಬರಿಬೇಕು. ನಂತರ ಪ್ರಯೋಗ ಮಾಡಿದ ನಂತರ ಅಲ್ಲಿ ಕೆಲವೊಂದು ವೀಕ್ಷಣೆಯನ್ನ ನಾವು ಗಮನಿಸ್ತೇವೆ, ಅದಕ್ಕೆ ಅವಲೋಕನ ಅಂತ ಹೇಳ್ತೇವೆ. ಸೊ ಈಗ ನಾವು ಏನ್ ಮಾಡಬೇಕು, ಅಲ್ಲಿ ಹಾಲಿನಲ್ಲಿ ಮೊಸರನ್ನ ಸೇರಿಸಿದ್ದೇವೆ, ಪಾತ್ರೆ ಎದಲ್ಲೂ ಮೊಸರು ಹಾಕಿದ್ದೇವೆ, ಪಾತ್ರೆ ಬಿ ದಲ್ಲೂ ಕೂಡ ಮೊಸರು ಹಾಕಿದ್ದೇವೆ. ನಾವು ಯಾವ ರೀತಿ ಇಲ್ಲಿ ಊಹೆ ಮಾಡ್ಕೊಳ್ಬಹುದಂದ್ರೆ, ಸಾಮಾನ್ಯವಾಗಿ ಮೊಸರು ಹಾಕಿದಾಗ ಅಲ್ಲಿರುವಂತಹ ಹಾಲು ಕೂಡ ಮೊಸರಾಗಿ ಪರಿವರ್ತನೆ ಆಗ್ತದೆ. ಆದ್ದರಿಂದ ಎರಡೂ ಪಾತ್ರೆಯ ಹಾಲು ಮೊಸರಾಗಬಹುದು ಅಂತ ನಾವು ಇಲ್ಲಿ ಊಹೆ ಮಾಡ್ಕೊಳ್ಬಹುದು. ನಂತರ ಬಣ್ಣದಲ್ಲಿ ಬದಲಾವಣೆ ಯಾವ ರೀತಿ ಆಗ್ತದೆ ಅಂತ ಕೇಳಿದ್ದಾರೆ. ಯಾವುದೇ ಒಂದು ಅಲ್ಲಿ ಬಣ್ಣದಲ್ಲಿ ಬದಲಾವಣೆ ಆಗಬಹುದು ಅಂತ ಇಲ್ಲಿ ಊಹೆ ಮಾಡ್ಕೊಳ್ಬಹುದು. ಇದಕ್ಕೆ ಕಾರಣ ಏನಿರಬಹುದು, ನಾವು ಅದರಲ್ಲಿ ಮೊಸರನ್ನ ಸೇರಿಸಿದ್ದೇವೆ, ಅದರಿಂದ ಮೊಸರಿನ ಸೇರ್ಪಡೆ ಇದಕ್ಕೆ ಕಾರಣ ಅಂತ ನಾವಿಲ್ಲಿ ಊಹೆ ಮಾಡ್ಕೊಳ್ಬಹುದು. ಹಾಗಾದ್ರೆ ಪ್ರಯೋಗ ಆದ ನಂತರ ಏನು ಅವಲೋಕನ ಮಾಡಬಹುದು ಅಥವಾ ನಮ್ಗಲ್ಲಿ ಯಾವ ರೀತಿ ವೀಕ್ಷಣೆ ಕಂಡು ಬರ್ತದೆ. ಸೊ ಪ್ರಯೋಗ ಮಾಡಿದ ನಂತರ ಪಾತ್ರೆ ಎ ಏನಿದೆಯಲ್ಲ ಅದು ಮಾತ್ರ ಮೊಸರಾಗಿರ್ತದೆ, ಪಾತ್ರೆ ಬಿ ದಲ್ಲಿ ಹಾಲು ಮೊಸರಾಗಿರಲ್ಲ. ಅದೇ ರೀತಿ ಅಲ್ಲಿ ಯಾವುದೇ ರೀತಿಯ ಬಣ್ಣ ಕೂಡ ಬದಲಾವಣೆ ಆಗಿರಲ್ಲ. ಸ್ಟಾರ್ಟಿಂಗ್ ಏನು ಬಿಳಿ ಹಾಲಿಗೆ ನೀವು ಮೊಸರನ್ನ ಹಾಕಿರ್ತೀರಿ, ಬಿಳಿ ಬಣ್ಣದಾಗಿರ್ತದೆ. ಮೊಸರಾದ್ಮೇಲೂ ಕೂಡ ಅದರ ಒಂದು ಬಣ್ಣ ಬಿಳಿನೇ ಆಗಿರುವಂತದ್ದು. ಇನ್ನು ಕಾರಣ ಏನಂದ್ರೆ, ಮೊಸರಿನ ಸೇರ್ಪಡೆ ಕಾರಣವಾಗಿದೆ, ಆದರೆ ಮೊಸರಿನಲ್ಲಿರುವಂತಹ ಬ್ಯಾಕ್ಟೀರಿಯಾದಿಂದ ಈ ರೀತಿಯಲ್ಲಿ ಹಾಲು ಮೊಸರಾಗಿರುವಂತದ್ದು. ಜೊತೆಗೆ ಎ ಪಾತ್ರೆಯ ಹಾಲು ಮಾತ್ರ ಮೊಸರಾಗಿರ್ತದೆ, ಯಾಕಂದ್ರೆ ತಾಪವು ಕೂಡ ಇಲ್ಲಿ ಕಾರಣವಾಗಿರುವಂತದ್ದು. ಬಿ ಪಾತ್ರೆಯಲ್ಲಿರುವಂತಹ ಹಾಲು ರೆಫ್ರಿಜಿರೇಟರ್ ನಲ್ಲಿರುವುದರಿಂದ ಅಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಆಗಲ್ಲ, ಅದು ಮೊಸರಾಗಿ ಪರಿವರ್ತನೆ ಆಗಲ್ಲ. ಈ ಕುರಿತು ಇಲ್ಲೊಂದು ವಿಡಿಯೋ ಇದೆ, ಅದನ್ನ ನೋಡ್ಕೊಂಡು ಬರೋಣ. Let us take 2 bowls of warm milk. We add a little curd to both. Keep bowl A in a warm place and keep bowl B in the fridge. See the difference? Let's look at our experiment after a few hours. Milk in bowl A has become thick, creamy curd, but in bowl B there is absolutely no change. So our experiment is complete. ಎ ಬಟ್ಟಲಿನಲ್ಲಿರುವಂತಹ ಹಾಲು ಕೆಲವು ಗಂಟೆಗಳ ನಂತರ ಮೊಸರಾಗಿ ಮಾರ್ಪಾಡಾಗಿರುವುದನ್ನ ಮತ್ತು ಅದರ ರುಚಿಯಲ್ಲಿ ಅದು ಹುಳಿಯಾಗಿರುವುದನ್ನು ನಾವಲ್ಲಿ ಗಮನಿಸಬಹುದು. ಆದರೆ ಬಿ ಬಟ್ಟಲಿನಲ್ಲಿ ಹಾಲು ಮೊಸರಾಗಿರುವುದಿಲ್ಲ, ಆದರೆ ಸ್ವಲ್ಪ ಅಲ್ಲಿ ಹುಳಿಯಾಗಿರುವಂತಹ ಒಂದು ರುಚಿ ನಾವು ಗಮನಿಸ್ತೇವೆ, ಯಾಕಂದ್ರೆ ಅದರಲ್ಲಿ ಈಗಾಗಲೇ ಮೊಸರನ್ನ ಹಾಕಿದ್ವಿ. ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಏನು, ಇದು ಏಕೆ ಉಂಟಾಗುತ್ತದೆ ಅನ್ನೋದನ್ನ ಈಗ ತಿಳ್ಕೊಳ್ಬೇಕು. ಸೊ ಈಗಾಗಲೇ ಹೇಳಿದಾಗೆ ಮೊಸರಿನಲ್ಲಿ ಹಲವು ರೀತಿಯ ಬ್ಯಾಕ್ಟೀರಿಯಾಗಳು ಇರ್ತದೆ. ಆ ಬ್ಯಾಕ್ಟೀರಿಯಾಗಳಲ್ಲಿ ಲ್ಯಾಕ್ಟೋಬೆಸಿಲಸ್ ಅನ್ನುವಂತ ಬ್ಯಾಕ್ಟೀರಿಯಾ ಕೂಡ ಒಂದು. ಈ ಬ್ಯಾಕ್ಟೀರಿಯಾ ಏನ್ ಮಾಡ್ತದಂದ್ರೆ, ಹಾಲಿನಲ್ಲಿರುವಂತ ಸಕ್ಕರೆಯನ್ನ, ಅದನ್ನ ಲ್ಯಾಕ್ಟೋಸ್ ಅಂತ ಹೇಳ್ತೇವೆ, ಇದನ್ನ ಸೇವಿಸಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ದ್ವಿಗುಣವಾಗ್ತದೆ ಮತ್ತು ಹಾಲನ್ನ ಹುದುಗಿಸುವಂತ ಕ್ರಿಯೆಗೆ ಒಳಪಡಿಸಿ ಅದನ್ನ ಮೊಸರನ್ನಾಗಿ ಮಾಡ್ತದೆ. ಈಸ್ಟ್ನಂತೆ ಆಲ್ಕೋಹಾಲ್ ಉತ್ಪಾದಿಸುವ ಬದಲು ಈ ಬ್ಯಾಕ್ಟೀರಿಯಾಗಳು ಲ್ಯಾಕ್ಟಿಕ್ ಆಮ್ಲವನ್ನ ಉತ್ಪಾದಿಸುತ್ತದೆ. ಇದು ಮೊಸರಿಗೆ ಹುಳಿ ರುಚಿಯನ್ನ ಕೊಡುವಂತದ್ದು. ನಾವು ನೋಡಿರ್ತೀರಿ, ಮೊಸರು ಹುಳಿಯಾಗಿರ್ತದೆ, ಯಾಕಂದ್ರೆ ಅದರಲ್ಲೊಂದು ರೀತಿ ಆಮ್ಲ ಇರ್ತದೆ. ಆ ಆಮ್ಲದ ಹೆಸರು ಲ್ಯಾಕ್ಟಿಕ್ ಆಮ್ಲ. ಈ ಬ್ಯಾಕ್ಟೀರಿಯಾಗಳು ಬೆಚ್ಚಿನ ವಾತಾವರಣದಲ್ಲಿ ಚೆನ್ನಾಗಿ ಬೆಳೆಯುವುದರಿಂದ ಎ ಪಾತ್ರೆಯ ಹಾಲು ಮಾತ್ರ ಅಲ್ಲಿ ಮೊಸರಾಗಿರುವಂತದ್ದು. ಬಿ ಬಟ್ಟಲಿನಲ್ಲಿ ಮೊಸರಾಗಿರಲ್ಲ, ಯಾಕಂದ್ರೆ ಅದನ್ನ ನಾವು ರೆಫ್ರಿಜಿರೇಟರ್ ಅನ್ನುವಂತ ಒಂದು ತಂಪಾಗಿರುವಂತಹ ಜಾಗದಲ್ಲಿ ಇಟ್ಟಿದ್ವಿ. ಆದ್ದರಿಂದ ಅಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆ ಆಗುವುದಿಲ್ಲ. ಸೊ ಸ್ನೇಹಿತರೆ, ಇಲ್ಲಿ ಹಾಲು ಮೊಸರಾಗಲಿಕ್ಕೂ ಕೂಡ ಒಂದು ಸೂಕ್ಷ್ಮ ಜೀವಿಯಾದಂತಹ ಬ್ಯಾಕ್ಟೀರಿಯಾ, ಅದರ ಹೆಸರು ಲ್ಯಾಕ್ಟೋಬೆಸಿಲಸ್ ಕಾರಣ ಅಂತ ನಾವೀಗ ತಿಳ್ಕೊಂಡಿದ್ದೇವೆ. ಇನ್ ನೆಕ್ಸ್ಟ್ ವಿಡಿಯೋದಲ್ಲಿ ದ್ವಿದಳ ಸಸ್ಯಗಳ ಬೇರುಗಳಲ್ಲಿನ ಗಂಟುಗಳಲ್ಲಿರುವಂತಹ ರೈಸೋಬಿಯಂ ಬ್ಯಾಕ್ಟೀರಿಯಾ ಯಾವ ರೀತಿ ನಮಗೆ ಸಹಾಯಕಾರಿಯಾಗಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕಾಗಿ ತಾವೇನ್ ಮಾಡಬೇಕು, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಬೇಕು. ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲಾ ವಿಡಿಯೋಗಳು ಇದೆ, ಆ ವಿಡಿಯೋಗಳನ್ನ ನೋಡಿ ತಾವು ಅಭ್ಯಾಸ ಮಾಡಬಹುದು. ಇಷ್ಟ ಆದ್ರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.